ಶ್ರೀ ಸಮರ್ಥ ಸದ್ಗುರು ರಂಗರಾವ್ ಮಹಾರಾಜರ ಧ್ಯಾನ ಮಂದಿರ ಲೋಕಾರ್ಪಣೆಯ ಕಾರ್ಯಕ್ರಮದ ಪ್ರಯುಕ್ತವಾಗಿ ಜಿಲ್ಲೆಯ ಎಲ್ಲ ತಾಲೂಕು ಮಟ್ಟದ ಮತ್ತು ಹೋಬಳಿ ಮಟ್ಟದ ವಿಶ್ವಕರ್ಮ ಸಮಾಜದ ಮುಖಂಡರು ಮತ್ತು ರಂಗನಾಥ್ ಸರಾಫ್ ಸಹೋದರರು ಸಮಸ್ತ ಗುರು ಬಂಧುಗಳು ಸೇರಿ ಪೂರ್ವಭಾವಿ ಸಭೆ ಮತ್ತು ಕಂಕಣ ಕಟ್ಟಿಸಿಕೊಳ್ಳುವ ಕಾರ್ಯಕ್ರಮದೊಂದಿಗೆ ಇಂದು ಶ್ರೀ ಕಾಳಿಕಾ ದೇವಸ್ಥಾನದಲ್ಲಿ ನೆರವೇರಿತು. ಈ ಒಂದು ಕಾರ್ಯಕ್ರಮದಲ್ಲಿ ಸಮಸ್ತ ವಿಶ್ವಕರ್ಮ ಸಮಾಜದ ಬಾಂಧವರು ಮತ್ತು ಗುರು ಬಂಧುಗಳು ಆಗಮಿಸಿದ್ದರು. ಪುರೋಹಿತರಾದಂತಹ ವೇದ ಬ್ರಹ್ಮಶ್ರೀ ಪ್ರಭಾಕರ್ ಆಚಾರಿ ಮತ್ತು ಶ್ರೀ ರವೀಂದ್ರ ಕಂಚಗಾರ್ ಇವರ ನೇತೃತ್ವದಲ್ಲಿ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಪೂಜೆಯೊಂದಿಗೆ ಕಂಕಣ ಕಟ್ಟುವ ಕಾರ್ಯಕ್ರಮವು ಸುಗಮವಾಗಿ ನೆರವೇರಿತು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ವಿಜಯಪುರ ಸುತ್ತಲಿನ ತಾಲೂಕು ಮಟ್ಟ ಮತ್ತು ಹೋಬಳಿ ಮಟ್ಟದ ಎಲ್ಲ ವಿಶ್ವಕರ್ಮ ಮುಖಂಡರಿಗೆ ಮತ್ತು ಗುರು ಬಂಧುಗಳಿಗೆ ಹೂವಿನ ಗುಚ್ಛ ಕೊಡುವುದರ ಮೂಲಕ ಅವರಿಗೆ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಿಕೊಳ್ಳಲಾಯಿತು. ಮತ್ತು ಈ ಒಂದು ಕಾರ್ಯಕ್ರಮದ ಕುರಿತಾಗಿ ಬಂದಂತಹ ಅನೇಕ ಮುಖಂಡರು ತಮ್ಮದಾದ ಅನಿಸಿಕೆಗಳನ್ನು ಹೇಳಿಕೊಂಡರು. ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಮಹಿಳಾ ಮಂಡಳಿಯವರು ಕೂಡ ಸಕ್ರಿಯವಾಗಿ ಭಾಗವಹಿಸಿ ಅವರವರ ಕರ್ತವ್ಯಗಳಿಗೆ ಪಣತೊಟ್ಟು ಕಂಕಣವನ್ನು ಕಟ್ಟಿಕೊಂಡು ಎಲ್ಲರೂ ಸಾಮೂಹಿಕವಾಗಿ ಪ್ರತಿಜ್ಞೆಯನ್ನು ಮಾಡಿದರು. ಈ ಕಾರ್ಯಕ್ರಮದ ಪ್ರಯುಕ್ತ ಶ್ರೀ ಮಹೇಶ್ ಕಾಳಪ್ಪ ಮನ್ವಾಚಾರಿಯವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ವರದಿಗಾರರು ಚಿದಾನಂದ್ ಎಸ್ ಹುಣಸಗಿ. राजा सद्गुरुनाथ महाराज की जय. ಶ್ರೀ ಗುರುದೇವ ದತ್ತ. ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಚರಣಾರವಿಂದಗಳಲ್ಲಿ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಇವತ್ತಿನ ಸಭೆ ಕರೆದ ಉದ್ದೇಶ ಈ ನಮ್ಮ ಪತ್ತಾರ ಗುರುಬಂಧುಗಳು ಈರಣ್ಣ ಹಾಗೂ ಸಹೋದರರು ತಮ್ಮ ತೋಟದಲ್ಲಿ ನಿರ್ಮಾಣ ಮಾಡಿದಂತ ಧ್ಯಾನ ಮಂದಿರದ ಉದ್ಘಾಟನೆ ಕಾರ್ಯಕ್ರಮ, ಅದರ ಪೂರ್ವಭಾವಿ ಸಭೆ ಇದು. ನಮ್ಮ ಎಲ್ಲ ಗುರುಬಂಧುಗಳ ಅಭಿಪ್ರಾಯ ಹಾಗೂ ನಮ್ಮ ಎಲ್ಲ ಸಕಲ ವಿಶ್ವಕರ್ಮ ಸಮಾಜ ಬಾಂಧವರು ಸೇರಿ ಏಪ್ರಿಲ್ 10, 11, 12 ಅಂದ್ರೆ ಶುಕ್ರವಾರ, ಶನಿವಾರ, ರವಿವಾರ 3 ದಿನ ಕಾರ್ಯಕ್ರಮ ನಡೆಸಿಕೊಡ್ಬೇಕು ಅಂತ ಹೇಳಿ ಎಲ್ಲಾರು ನಿರ್ಣಯ ತಗೊಂಡಾರ. ಆ ಪ್ರಕಾರ ಮೊದಲನೇ ದಿನ ಮುರಾಡಿಕೇರಿ ಶ್ರೀ ಮಹಾದೇವ ದೇವಸ್ಥಾನದಿಂದ ಧ್ಯಾನ ಮಂದಿರದವರೆಗೂ ಎಲ್ಲ ಸಕಲ ವಾದ್ಯ ವೃಂದ ಹಾಗೂ ಎಲ್ಲ ಮಂಗಳಕರ ಸುಮಂಗಲಿಯರು ಎಲ್ಲರೂ ಸೇರಿ ಸಮರ್ಥನ ಧ್ಯಾನ ಮಂದಿರಕ್ಕೆ ಆಹ್ವಾನ ಮಾಡ್ಕೊಳ್ಳೋದು. ಅಂದ್ರೆ ಅಲ್ಲಿಂದ ಮುರಾಡಿಗೇರಿಯಿಂದ ಧ್ಯಾನ ಮಂದಿರದವರೆಗೆ ಮೆರವಣಿಗೆ ಇರ್ತದೆ. ಆಮೇಲೆ ಬಂದಂತ ಪೂಜ್ಯರಿಂದ ಪ್ರವಚನ, ಆಮೇಲೆ ಸಂಪ್ರದಾಯಕ್ಕೆ 3 ಹೊತ್ತಿನ ಭಜನಿ ಏನ್ರಿ, ಮುಂಜಾನೆ ಭಜನೆ, ಮಧ್ಯಾಹ್ನ, ಸಾಯಂಕಾಲ ಭಜನೆ, ಈ ರೀತಿ ಸಾಂಪ್ರದಾಯಿಕ ಭಜನೆ ನಡೀತಾವು. ಅದ್ರ ಜೊತೆ ಬಂದಂತ ಜ್ಞಾನಿಗಳಿಂದ ಪ್ರವಚನ ಕಾರ್ಯಕ್ರಮ ನಡೀತದೆ. ಮತ್ತೆ ಇನ್ನು 2ನೇ ದಿನ ಏನದ, ಮತ್ತ ಮಹಾರಾಜನ ಮೂರ್ತಿಯನ್ನ ಜಲಾದಿವಾಸ, ಕ್ಷೀರಾದಿವಾಸ, ಧಾನ್ಯಾದಿವಾಸ, ಹಿಂಗ ಅವು ಏನೇನದಾವು ನಮ್ಮ ವೈದಿಕ ವೃಂದದವರೆಲ್ಲ ಸೇರಿ ಅದನ್ನ ಮಾಡ್ತಿರ್ತಾರ. ಹಾಗೆ ನಮ್ಮ ತಾಳಿಕೋಟಿಯಿಂದ ಸಿದ್ಧಲಿಂಗ ದೇವರು, ಆಮೇಲೆ ಶಿವಸುಜ್ಞಾನ ಮೂರ್ತಿಗಳು, ಕಟ್ಪಾಡಿ ಗುರುಗಳು, ಇಂತಿಂತ ಮಹಾತ್ಮರೆಲ್ಲ ಭಾಗವಹಿಸ್ಲಿಕ್ಕಿರ್ತಾರೆ. 2ನೇ ದಿನದ ಕಾರ್ಯಕ್ರಮ ಅವತ್ತು ಪ್ರವಚನ ನಡೀತದೆ. ಆಮೇಲೆ 3 ದಿನ ಊಟ ಮತ್ತು ಉಪಹಾರ ವ್ಯವಸ್ಥೆ ಅವರೇ ಮಾಡಿರ್ತಾರ. ಯಾಕಂದ್ರೆ ತೋಟದಲ್ಲಿ ಇರೋದ್ರಿಂದ ದೂರ ಆಗತ್ತ, ಮತ್ತೆ ಯಾರು ಹೋಗುದು ಬರುದು ಆಗ್ಬಾರ್ದು ಅಂತೇಳಿ ಎಲ್ಲಾ ಕಾರ್ಯಕ್ರಮವನ್ನ ಅವರೇ ಮಾಡ್ಲಿಕ್ಕತ್ತಾರ ಅದ್ರ ಮಾಡಿರ್ತಾರ. ಮತ್ತೆ 3ನೇ ದಿನ ಏನದ ಕಳಸಾರೋಹಣ ಹಾಗೂ ಮಹಾರಾಜರ ದಿವ್ಯ ಮೂರ್ತಿನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ. ಈ ರೀತಿ ಅವತ್ತು ಕೂಡ ನಮ್ಮ ಕೃಷ್ಣ ಸಬ್ಬಕರು, ತಾರಾಚಂದ್ ಮಹಾರಾಜರು, ಆಮೇಲೆ ವಾರಕರಿ ಸಂಪ್ರದಾಯದವರು ಎಲ್ಲರೂ ಭಾಗವಹಿಸ್ತಾರ. ಅದರಲ್ಲಿ ನಮ್ಮ ಎಲ್ಲಾ ವಿಶ್ವಕರ್ಮ ಸಮಾಜ ಬಾಂಧವರು ತಾವುಗಳು ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡೋಣ ಅಂತ ಕೇಳ್ಕೊಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಆಮೇಲೆ ಇವತ್ತೇನದ ಆ ಪ್ರಯುಕ್ತ ಈ ಒಂದು ಕಂಕಣ ಧಾರಣೆ ಅಂದ್ರೆ ಈ ನಮ್ಮ ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಕಂಕಣ ಬದ್ಧರಾಗಿದ್ದೀವಿ ಅನ್ನೋ ಉದ್ದೇಶದಿಂದ ನಮ್ಮ ಗುರುಗಳು ಆದೇಶ ಮಾಡಿದ್ರು, ಹಿಂಗ ಮಾಡೋಣ ಕಾರ್ಯಕ್ರಮ ಅಂತ ಹೇಳಿ. ಆ ಪ್ರಕಾರ ಇವತ್ತ ಮಹಾರಾಜರು ಇಲ್ಲಿ ಸ್ಥಾಪನಾ ಮಾಡಿ ಇಲ್ಲಿ ಕಂಕಣ ಎಲ್ಲ ಧಾರಣೆ ಮಾಡೋ ಮುಖಾಂತರ ಎಲ್ಲ ನಮ್ಮ ವಿಶ್ವಕರ್ಮ ಸಮಾಜ ಬಾಂಧವರು ಭಾಗವಹಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ತಮಗೆಲ್ಲರಿಗೂ ಧನ್ಯವಾದಗಳು. ತಾವು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಇದನ್ನ ಯಶಸ್ವಿ ಮಾಡಿಕೊಡ್ಬೇಕಂತ ನಾ ಇನ್ನೊಂದು ಕೇಳ್ಕೊತೀನಿ. ರಾಜಾ ಸದ್ಗುರುನಾಥ್ ಮಹಾರಾಜ್ ಕಿ ಜೈ.